ಜಿಲ್ಲೆಯಲ್ಲಿನ ರೈತರಿಗೆ ಭೂಮಿಯೇ ಬದುಕು. ಇದ್ದಷ್ಟು ಜಾಗದಲ್ಲಿ ಕೃಷಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಆದರೆ ಸರ್ಕಾರದ ಯೋಜನೆಯಿಂದಾಗಿ ಇಂದು ಭೂಮಿ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ. ತಮ್ಮ ಜಮೀನು ಉಳಿಸಿಕೊಳ್ಳೋದಕ್ಕೆ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ಸುಮಾರು ಸಾವಿರಾರು ಜನ ರೈತರು ತಮ್ಮ ತಮ್ಮ ಬೈಕ್ಗಳಲ್ಲಿ ಚಿಕ್ಕಬಳ್ಳಾಪುರದಿಂದ ರ್ಯಾಲಿಯನ್ನು ಆರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ರೈತರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಗೆ ಸೇರಿದ 2390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ವಿವಿಧ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸುವುದಕ್ಕೆ ಯೋಜನೆ ರೂಪಿಸಿದೆ. ಇದಕ್ಕಾಗಿ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ಶುರು ಮಾಡಿದೆ. ಇದರಿಂದ ಸಿಡಿದೆದ್ದಿರುವ ಅನ್ನದಾತರು ಚಿಕ್ಕಬಳ್ಳಾಪುರದಿಂದ ವಿಧಾನಸೌಧಕ್ಕೆ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ದೊಡ್ಡ ಹೈಡ್ರಾಮಾಕ್ಕೆ ಸಾಕ್ಷಿಯಾಯಿತು. ರೈತರ ಬೈಕ್ ರ್ಯಾಲಿ ಅಣಕನೂರಿಗೆ ಬರ್ತಾ ಇದ್ದಂತೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆದ್ರು. ಆಗ ಪೊಲೀಸರು ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇದೇ ವೇಳೆ ರೈತರು ರಸ್ತೆಯಲ್ಲಿ ಕುಳಿತು ಪೊಲೀಸರು ಹಾಗೂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕೂಡಲೇ ಸ್ಥಳಕ್ಕಾಗಮಿಸಿದ ಚಿಕ್ಕಬಳ್ಳಾಪುರ ಡಿಸಿ ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತೇವೆ, ಧರಣಿ ಕೈಬಿಡಿ ಅಂತ ಮನವಿ ಮಾಡಿದ್ರು. ಅಂತಿಮ ಬಾರಿಗೆ ಇನ್ನೊಂದು ಬಾರಿಗೆ ಇಲಾಖೆ ಹಂತದಲ್ಲಿ ಉನ್ನತ ಹಂತದಲ್ಲಿ ಒಂದು ಸಭೆಯನ್ನ ಮಾಡಿಸಿ ಇದನ್ನ ಒಂದು ತಾರ್ಕಿಕವಾಗಿ ಸೌಹಾರ್ದಯುತವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಿ, ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅನ್ನೋ ಕೋರಿಕೆಯನ್ನು ಅವ್ರು ಇಟ್ಟಿದ್ದರು. ಅವರೆಲ್ಲರಿಗೂ ಕೂಡ ನಾನು ಕೂಡ ಸರ್ಕಾರದ ಹಂತದಲ್ಲಿ ಮಾತಾಡಿ ಈಗ ಅವರಿಗೆ ತತ್ಕ್ಷಣ ಆದಷ್ಟು ಶೀಘ್ರವಾಗಿ ಒಂದು ಸಭೆಯನ್ನು ಏರ್ಪಡಿಸಿ ರೈತರ ಸಮಸ್ಯೆಗಳನ್ನು ಅವರ ಕೋರಿಕೆಗಳನ್ನು ಕೂಡ ಪರಿಗಣಿಸೋ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಕೊಡ್ತೇವೆ ಅನ್ನೋ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿ ಭರವಸೆಗೆ ಮಣಿದ ರೈತರು ಧರಣಿಯನ್ನ 2 ವಾರ ಮುಂದೂಡಿದ್ದಾರೆ. ಸಭೆಯ ನಿರ್ಧಾರದ ಮೇಲೆ ಮುಂದಿನ ಹೋರಾಟದ ರೂಪುರೇಷೆ ಮಾಡೋದಾಗಿ ಸಂದೇಶ ಮುಟ್ಟಿಸಿದ್ದಾರೆ. ಸರ್ಕಾರದ ಯೋಜನೆ ಬಗ್ಗೆ ರೈತ ಮಹಿಳೆಯರನ್ನ ಕೇಳಿದ್ರೆ ನಮಗೆ 10 ಕೋಟಿ ಕೊಟ್ರು ನಾವು ಜಮೀನು ಕೊಡಲ್ಲ, ನಮ್ಮಲ್ಲಿರೋದು ಫಲವತ್ತಾದ ಭೂಮಿ, ಬಂಜರು ಭೂಮಿ ಅಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು 10 ಕೋಟಿ ಕೊಟ್ರು ಅಂದ್ರೆ ನಾವು ಕೊಡೋದಿಲ್ಲ. ಅಲ್ಲ, ಜಮೀನು ಮಾರಿ ಫ್ಲೈಟ್ ಓಡಾಡಬಹುದು ಅಂತ ಕೆಲವು ನಾಯಕರುಗಳು ಹೇಳ್ಕೊಂಡು ತಿರುಗ್ತಾರಲ್ಲ ಸರ್. ನಮ್ಗೆ ಆ ಥರ ಏನು ಬೇಡ, ನಮ್ಗೆ ಭೂಮಿ ಇದ್ರೆ ಸಾಕು. ನಮ್ಗೆ ಭೂಮಿ ನಾವು ದುಡ್ಕೊಂಡು ತಿಂತೀವಿ, ಎಲ್ಲ ಥರ ಬೆಳೆನೂ ಬೆಳೀತಾ ಇದ್ದೀವಿ. ಫಲವತ್ತಾದ ಭೂಮಿ ನಮ್ಮ ಭೂಮಿ, ಯಾವುದು ಬಂಜರು ಭೂಮಿ ಇಲ್ಲ. ಎಲ್ಲ ಭೂಮಿ ಫಲವತ್ತಾದ ಭೂಮಿನೇ. ಜಮಕಟ್ಟೆ ಹೋಬಳಿನಲ್ಲಿರೋದು ಬಂಜರು ಭೂಮಿನೇ ಇಲ್ಲ, ಎಲ್ಲ ಫಲವತ್ತಾದ ಭೂಮಿ ಇದೆ. ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ರೈತರನ್ನ ಬಡಿದೆಬ್ಬಿಸಿದೆ. ಇದಕ್ಕೆ ಸರ್ಕಾರ ಯಾವ ರೀತಿ ಮುಲಾಮು ಹಚ್ಚುತ್ತೋ ಕಾದು ನೋಡಬೇಕು. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.